ಈ ತರ ಮಾತ್ರ ಸೈಲೆಂಟ್ ನಿಂತ್ಕೋಬೇಡಿ ಮಾವ, ನನಗೆ ತಡ್ಕೊಳಕ್ಕಾಗಲ್ಲ ಮಾವ. ರಘುವೀರ್, ನೀವ್ ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಾ ಇದ್ದೀರಾ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ರಘುವೀರ್. ನೋಡಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಈ ವಿಷಯ ಏನಾದ್ರೂ ಹೊರಗೆ ಬಂದ್ರೆ ಇಡೀ ಊರೇ ಸ್ಮಶಾನ ಆಗೋಗ್ಬಿಡುತ್ತೆ. ನನಗೆ ಊರ್ ಚಿಂತೆ ಎಲ್ಲ ಇಲ್ಲ ಮಾವ. ನಿಮ್ಮಳಿಯ ಆಗ್ಬೇಕಾಗಿರೋನು ನಿಮ್ಮತ್ತೆನೆ ಕೊಲೆ ಮಾಡ್ದಂಗ ಆಗೋಯ್ತಲ್ಲ ಅಂತ ನನ್ನ ಎದೆಲಿ ಆಸಿಡ್ ಹಾಕ್ದಂಗೆ ಉರಿತಾ ಇದೆ ಮಾವ. ರಘುವೀರ್, ಆ ಲಲಿತಮ್ಮ ನನಗೆ ಯಾವ ಸೀಮೆ ಅತ್ಯಮ್ಮನೂ ಅಲ್ಲ. ನೀವು ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋ ಅಗತ್ಯನೂ ಇಲ್ಲ. ಹೆಸರಿಗಷ್ಟೇ ನಾವು ಸಂಬಂಧಿಕರು. ಆದ್ರೆ ನನ್ನ ಎದೆ ಸೀಳಿದ್ರು ಅವ್ರ ಮೇಲೆ ಒಂದು ಹನಿ ಪ್ರೀತಿ ಕೂಡ ಹುಟ್ಟಲ್ಲ. ಹಾಗೆ ನೋಡಕ್ ಹೋದ್ರೆ ಅವರಿಂದ ನನಗಾಗಿರೋ ಅವಮಾನನೇ ಹೆಚ್ಚು. ನನಗವ್ರ ಮೇಲೆ ಯಾವ ಸೀಮೆ ಸೆಂಟಿಮೆಂಟು ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನು ನನ್ನ ಹೆತ್ತ ತಾಯಿನೇ ಅಷ್ಟೊಂದು ಹಚ್ಕೊಂಡಿಲ್ಲ. ಇನ್ನು ಆ ಲಲಿತಮ್ಮ ನನಗೆ ಯಾವ ಲೆಕ್ಕ? ಯಾವತ್ತೋ ಬೀಳ್ಬೇಕಾಗಿರೋ ಮರನ ಅಕಸ್ಮಾತ್ ಆಗಿ ನೀವು ಬೀಳ್ಸಿದ್ದೀರಾ ಅಷ್ಟೇ. ಮಾವ, ನೀವ್ ಹೇಳ್ತಾ ಇರೋದು ನಿಜನಾ? ಆ ದೇವ್ರನ್ನೋನಿದ್ರೆ ಅವನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನಗೊಂದು ಸೂಜಿ ಮೊನೆ ಅಷ್ಟು ಕೂಡ ನೋವಾಗ್ತಿಲ್ಲ. ಒಂದ್ ರೀತಿ ಅವ್ರು ಹೋಗಿದ್ದೆ ಒಳ್ಳೇದಾಯ್ತು ಬಿಡಿ. ಆ ಸೂರ್ಯವಂಶದ ಅರ್ಧ ಬಲ ಈಗ ಕುಗ್ಗೋಗಿರುತ್ತೆ. ಆದ್ರೆ ನೀವೊಂದ್ ಸ್ವಲ್ಪ ಹುಷಾರಾಗಿರ್ಬೇಕು, ಆಯ್ತಾ? ಆ ಲಲಿತಮ್ಮನ್ನ ನೀವೇ ಕೊಲೆ ಮಾಡಿದಿರಾ ಅಂತ ಆ ಸೂರ್ಯನ್ಗೇನಾದ್ರೂ ಅಪ್ಪಿ ತಪ್ಪಿ ಗೊತ್ತಾದ್ರೂ ನೀವು ಸತ್ತು ಹೋಗ್ತೀರಾ.